ಕೋಟಿ ವೆಚ್ಚದ ಸರ್ಕಾರಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣವಾಗಿ 2 ವರ್ಷಗಳೇ ಉರುಳಿ ಹೋಗಿದೆ. ಆದರೆ ಇದುವರೆಗೂ ಉದ್ಘಾಟನಾ ಭಾಗ್ಯವಿಲ್ಲದೆ ಧೂಳು ಹಿಡಿದಿದೆ. ಜನರಿಗೆ ಚಿಕಿತ್ಸೆ ನೀಡಬೇಕಿದ್ದ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆ ಅನಿವಾರ್ಯವಾಗಿದೆ. ಭೂತ ಬಂಗಲಿಯಾಯ್ತು ಹೈಟೆಕ್ ಆಸ್ಪತ್ರೆ. 2 ವರ್ಷ ಕಳೆದರೂ ಇನ್ನೂ ಉದ್ಘಾಟನೆ ಇಲ್ಲ. ಇದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ದೊಡ್ಡ ಉಳ್ಳಾರ್ತಿ ಗ್ರಾಮ. ಕ್ಷೇತ್ರ ವ್ಯಾಪ್ತಿಯಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ಗ್ರಾಮಗಳಲ್ಲಿ ಇದು ಕೂಡ ಒಂದು. ಇಂಥ ದೊಡ್ಡ ಹಳ್ಳಿಯಲ್ಲಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 9 ಕೋಟಿ ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ನಿರ್ಮಾಣವಾಗಿತ್ತು. ಅಂದಿನ ಶಾಸಕ ಆರೋಗ್ಯ ಸಚಿವರು ಆಗಿದ್ದ ಶ್ರೀರಾಮುಲು ಆಸ್ಪತ್ರೆಗೆ ಭೂಮಿ ಪೂಜೆ ಸಲ್ಲಿಕೆ ಮಾಡಿದ್ರು. 9 ಕೋಟಿ ವೆಚ್ಚದ ಸಮುದಾಯ ಆರೋಗ್ಯ ಕೇಂದ್ರ ನಿರ್ಮಾಣವಾಗಿ 2 ವರ್ಷಗಳೇ ಕಳೆದಿದೆ. ಆದರೆ ಇದುವರೆಗೂ ಉದ್ಘಾಟನೆಯಾಗದೆ ಧೂಳು ಹಿಡಿದು ಗಬ್ಬೆದ್ದು ನಾರ್ತಿದೆ. ಕೊಠಡಿಗಳಲ್ಲಿ ಆಸ್ಪತ್ರೆಯ ಹಳೆ ಸಾಮಗ್ರಿಗಳು ತುಂಬಿದ್ದು ಸಂಪೂರ್ಣ ಆಸ್ಪತ್ರೆ ಅಸ್ತವ್ಯಸ್ತವಾಗಿದೆ. ಅಷ್ಟೇ ಅಲ್ಲ, ಹೈಟೆಕ್ ಆಸ್ಪತ್ರೆ ಕುಡುಕರ ಅಡ್ಡೆಯಾಗಿದೆ. ಆಸ್ಪತ್ರೆ ಕಟ್ಟಿದ್ದಾರೆ ಸಾರ್ವಜನಿಕರದು ಸರ್ಕಾರದ ಕಡೆಯಿಂದ. ಆದ್ರೆ ಈಗ 2 ವರ್ಷ ಆಯ್ತು, ಯಾವುದು ಅದಕ್ಕೆ ಪಾಪ ಈಗ ಯಾರು ನೋಡ್ತಾ ಇಲ್ಲ. ಅದು 9 ಕೋಟಿ ವ್ಯವಸ್ಥೆಯಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗ ಅದು ಇದು ಸಾಮಾನ್ಯಗಳೆಲ್ಲ ತುಕ್ಕಿಡಿಯುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಅದರಲ್ಲಿ ಈ ರಾಜಕೀಯ ವ್ಯಕ್ತಿಗಳಾಗ್ಲಿ, ಈಗ MLA ಆಗಲಿ, ಯಾರಾದ್ರಲ್ಲಿ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಇಷ್ಟೊತ್ತಿಗೆಲ್ಲ ಯಾವಾಗಲೂ ಅದನ್ನ ಉದ್ಘಾಟನೆ ಮಾಡಿ ಕೊಡಬೇಕಾಗಿತ್ತು ಜನಗಳಿಗೆ. ಆದರೂ ಅದನ್ನ ಗಮನ ಹರಿಸ್ತಿದ್ರಿಂದ ಎಲ್ಲ ಒಳಗಡೆ ಇರೋ ಸಾಮಾನ್ಯ ಎಲ್ಲ ತುಕ್ಕಿಡಿದಿರ್ತದೆ. ಮತ್ತೆ ಇಲ್ಲಿ ಕುಡುಕರು ಪಡಕರು ಅಡ್ಡಾಡ್ಕೊಂಡು ಗ್ಲಾಸ್ ಎಲ್ಲ ಹೊಡಿತಾ ಇದ್ದಾರೆ. ಇಲ್ಲಿ ಎಲ್ಲ ಧೂಳು ಕೂತ್ಕೊಂಡ್ಬಿಟ್ಟಿದೆ. ಇಲ್ಲೆಲ್ಲ ಪರೆ ಕೂತ್ಕೊಂಡು ಎಲ್ಲ ಗ್ಲಾಸ್ಗಳು ಎಲ್ಲ ಒಡೆದಾಕ್ತಿದ್ದಾರೆ. ಇದು ಕುಡುಕರ ಅಡ್ಡೆ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ಹಾಗಾಗ್ಬಿಟ್ಟು ಇದನ್ನು ಆದಷ್ಟು ಬೇಗ ಮಾಡಿಕೊಡ್ತಾರಂತ ಇಲ್ಲಿ ಸುಮಾರು 30-40 ಹಳ್ಳಿಗಳು ಇಲ್ಲಿಗೆ ಸೇರ್ತವೆ. ಹಾಗಾಗ್ಬಿಟ್ಟು ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋಗೋಷ್ಟೊತ್ತಿಗೆ ಸಾಕಷ್ಟು ಜೀವಗಳು ಕಳ್ಕೊಂಡಿದ್ದಾರೆ. ಗಡಿಯಂಚಿನ ಬಹುತೇಕ 35ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇದೇ ಆಸ್ಪತ್ರೆ ಸಂಜೀವಿನಿ. ಆದರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಆಸ್ಪತ್ರೆ ಕಳೆದೆರಡು ವರ್ಷಗಳಿಂದ ಬಾಗಿಲು ಮುಚ್ಚಿದೆ. ಹಳ್ಳಿಗಳ ಜನರು ತುರ್ತು ಚಿಕಿತ್ಸೆಗಳಿಗೆ ಚಳ್ಳಕೆರೆ ಹಾಗೂ ಚಿತ್ರದುರ್ಗಕ್ಕೆ ತೆರಳುವಂತಾಗಿದೆ. ಈ ಆಸ್ಪತ್ರೆಗೆ ಇದುವರೆಗೂ ತಜ್ಞ ವೈದ್ಯರ ನೇಮಕಾತಿಯಾಗಿಲ್ಲ. ಉದ್ಘಾಟನೆ ಈಗ MLA ಸಾಹೇಬ್ರ ಹತ್ರ ನಾವು ಮಾತಾಡಿದ್ವಿ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದಾರೆ. ಅವರು ದಿನಾಂಕ ಇನ್ನು ನಿಗದಿಪಡಿಸಿಲ್ಲ. ಅದು ನಿಗದಿಪಡಿಸಿದ ಮೇಲೆ ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದು ಸ್ಟೇಟಿಂದನೇ ಬರುತ್ತೆ ನಮಗೆ ಸ್ಯಾಂಕ್ಷನ್ ಪೋಸ್ಟ್. ಅದು ಮಾನ್ಯ ಶಾಸಕರು ಸಹಿತ ತಿಳಿಸಿದ ಒಂದು ದಿನಾಂಕ ನಿಗದಿ ಮಾಡಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ದಿನಾಂಕ ಕೊಟ್ಟ ತಕ್ಷಣ ಅದು ಉದ್ಘಾಟನೆ ಆಗುತ್ತೆ. ಒಟ್ಟಾರೆ ಸ್ಥಳೀಯ ಜನಪ್ರತಿನಿಧಿ ಹಾಗೂ ಆರೋಗ್ಯ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಆಸ್ಪತ್ರೆ ಧೂಳು ಹಿಡಿದು ರೋಗಗ್ರಸ್ತವಾಗಿದೆ. ಇನ್ನಾದರೂ ಆರೋಗ್ಯ ಇಲಾಖೆ ಹೈಟೆಕ್ ಆಸ್ಪತ್ರೆಗೆ ಉದ್ಘಾಟನಾ ಭಾಗ್ಯ ಕಲ್ಪಿಸಿ ಜನರ ಸೇವೆಗೆ ಮುಂದಾಗಬೇಕಿದೆ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ.